ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3ನೇ ತರಗತಿಯ ಭಾಗ 1 ಕನ್ನಡ ಮೀಡಿಯಂ ಪಾಠ 1 ತುತ್ತೂರಿ ಇವುಗಳ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಬರೆಯೋಣ. ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಪ್ರಶ್ನೆ 2. ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನು. ಪ್ರಶ್ನೆ 3. ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಸಂಜೆ ಊದಿದನು. ಪ್ರಶ್ನೆ 4. ಜಂಬದ ಕೋಳಿ ಯಾರು? ಉತ್ತರ: ಜಂಬದ ಕೋಳಿ ಕಸ್ತೂರಿ. ಪ್ರಶ್ನೆ 5. ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ತುತ್ತೂರಿ ಹಾಳಾಗಿರುವುದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಪ್ರಶ್ನೆ 6. ತುತ್ತೂರಿ ಏನಾಯಿತು? ಉತ್ತರ: ತುತ್ತೂರಿ ಹಾಳಾಯಿತು. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಬಣ್ಣದ ತಗಡಿನ ತುತ್ತೂರಿ. ಕಸ್ತೂರಿ ನಡೆದನು, ಜಾರಿತು ನೀರಿಗೆ ತುತ್ತೂರಿ, ಬಣ್ಣದ ತುತ್ತೂರಿ ಬೋಳಾಯಿತು. ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಪ್ರಶ್ನೆ 1. ರಾಮಣ್ಣ ಯಾರು? ಉತ್ತರ: ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ. ಪ್ರಶ್ನೆ 2. ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಪ್ರಶ್ನೆ 3. ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 4. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ: ರಾಮಣ್ಣ ಯಾವಾಗಲೂ ಹಸಿ ಮರವನ್ನು ಕಡಿಯುತ್ತಿರಲಿಲ್ಲ. ಆದ್ದರಿಂದ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು. ಕನ್ನಡ ವರ್ಣಮಾಲೆ. ಇಲ್ಲಿ ಸ್ವರಾಕ್ಷರಗಳು ಅಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಎ, ಐ, ಒ, ಓ, ಔ ಇಲ್ಲಿ ಸ್ವರಾಕ್ಷರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯೋಗವಾಹಗಳು ಅಂದರೆ ಅಂ, ಅಹ ಹಾಗೂ ವ್ಯಂಜನಾಕ್ಷರಗಳು ಕ, ಖ, ಗ, ಘ, ದಿಂದ ಸ, ಹ, ಳ ವರೆಗೂ ಇಲ್ಲಿ ವ್ಯಂಜನಾಕ್ಷರಗಳನ್ನು ಕೊಟ್ಟಿದ್ದಾರೆ. ಅಭ್ಯಾಸ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಅಂದರೆ ಇವೆಲ್ಲವೂ ಕೂಡ ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಇವು 49 ಇವೆ. ಇದನ್ನು ನಾವು ಇಲ್ಲಿ ಪೂರ್ಣ ವಾಕ್ಯದಲ್ಲಿ ಬರೆಯೋಣ. ಉತ್ತರ: ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ: ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಪ್ರಶ್ನೆ 3. ವ್ಯಂಜನಾಕ್ಷರಗಳನ್ನು ಬರೆ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ,
ಕ್ಷ ಸ ಹ ಳ. ಪ್ರಶ್ನೆ 4. ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ. ಕ ಗ ಎ ಬ ಅ ಚ. ಈ ಲೈನಿನಲ್ಲಿ ಮೊದಲನೆಯ ಲೈನಿನಲ್ಲಿ 2 ಸ್ವರಗಳಿವೆ, ಎ ಹಾಗೂ ಅ. ಠ ರು ಇ ಈ ಉ ರ. ಈ ಲೈನಿನಲ್ಲಿ 4 ಸ್ವರಗಳಿವೆ, ರು ಇ ಈ ಉ. ರು ಇ ಈ ಉ. ಮೂರನೇ ಸಾಲಿನಲ್ಲಿ ಓ ಯ ಓ ಐ 3 ಸ್ವರಗಳಿವೆ, ಓ ಓ ಐ. ಆ ವ ಶ ಟ ಉ ಎ. ನಾಲ್ಕನೇ ಸಾಲಿನಲ್ಲಿ 3 ಸ್ವರಗಳಿವೆ, ಆ ಉ ಎ. ಐದನೇ ಸಾಲಿನಲ್ಲಿ ಲ ಸ ಔ ನ 1 ಸ್ವರ ಇದೆ, ಔ. ಭಾಷಾ ಚಟುವಟಿಕೆ. ಅ. ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿಹೊಂದಿಸಿ ಬರೆ. 1ನೇಯದು ಪಾಲು ಪ್ಲಸ್ ಆಯಿತು, ಪಾಲಾಯಿತು. ಇಲ್ಲಿ ನಾವು ಗೆರೆಯನ್ನು ಎಳೆಯೋಣ. ಬೋಳು ಪ್ಲಸ್ ಆಯಿತು, ಬೋಳಾಯಿತು. ಹಾಳು ಪ್ಲಸ್ ಆಯಿತು, ಹಾಳಾಯಿತು. ಗೋಳು ಪ್ಲಸ್ ಆಯಿತು, ಗೋಳಾಯಿತು. ಆ. ಈ ಪದದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆ. ಮಾದರಿ: ಹಾಳಾಯಿತು, ಗೋಳಾಯಿತು. ಕಸ್ತೂರಿ, ತುತ್ತೂರಿ. ಬೀದಿಯಲಿ, ರೀತಿಯಲಿ. ಪಾಲಾಯಿತು, ಬೋಳಾಯಿತು. ನೋಡಿದನು, ಮಾಡಿದನು. ಈ ನೀಡಿರುವ ಪ್ರಾಸ ಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ನೀರು, ಹೆಕ್ಕಿ, ಬಾಯಿ, ಕಣ್ಣು. ನೋಡಲು ಬೇಕು ಕಣ್ಣು. ಇಲ್ಲಿ ನಾವು ಕಣ್ಣು ಬರೆಯೋಣ. ತಿನ್ನಲು ಬೇಕು ಹಣ್ಣು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ ಬಾಯಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.